ಶ್ರೀಗುರುಭ್ಯೋ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧೀಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಪರಮಾತ್ಮ ತನ್ನ ಮಹಿಮೆಗಳನ್ನು, ಸೃಷ್ಟಿಯಾದಿ ಸರ್ವ ವ್ಯಾಪಾರವನ್ನು ಕೂಡ ತಾನೇ ಮಾಡ್ತೀನಿ ಅಂತ ಸ್ಪಷ್ಟಪಡಿಸ್ತಾ ಇದ್ದಾನೆ ಅರ್ಜುನನಿಗೆ. ಅಹಂ ಗಾಂ ಅಂದರೆ ಭೂಮಿಯನ್ನ ಆವಿಶ್ಯ ಪ್ರವೇಶ ಮಾಡಿ, ಓಜಸ ನನ್ನ ಸ್ವಂತ ಶಕ್ತಿಯಿಂದ ಭೂತಾನಿ ಧಾರಯಾಮಿ ಪ್ರಾಣಿಗಳನ್ನ, ಇಡೀ ಜಗತ್ತನ್ನ ನಾನು ಧಾರಣೆ ಮಾಡ್ತೇನೆ. ನಮ್ಮೆಲ್ಲರನ್ನು ಧರಿಸೋದು ಭೂಮಿ, ಅಂದರೆ ಭೂಮಿಯ ನಮಗೆ ಆಧಾರ. ಅಂತಹ ಭೂಮಿಯನ್ನ ಧರಿಸಿದವನಾಗಿ ಪರಮಾತ್ಮ ಇದ್ದಾನೆ ಅಂತ ನಾವು ತಿಳಿಯಬೇಕು. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯ ಅಹಮೋಜಸ ಪುಷ್ಣಾಮಿ ಚ ಓಷಧೀಹಿ. ಸರ್ವಾಹ ಓಷಧೀಹಿ ಅಂದರೆ ಸಸ್ಯಾದಿಗಳು, ದವಸ ಧಾನ್ಯ, ಮರ ಗಿಡಗಳು, ಹೂವುಗಳು ಎಲ್ಲವನ್ನು ಕೂಡ ನಾನೇ ಸೃಷ್ಟಿ ಮಾಡ್ತೇನೆ. ವರ್ಧಯಾಮಿ, ಪುಷ್ಣಾಮಿ ಅಂದ್ರೆ ವರ್ಧಯಾಮಿ ಅಂತ ಬರೀತಾರೆ. ಪುಷ್ಣಾಮಿ ಚ ಔಷಧಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕಃ. ಸೋಮ ಚಂದ್ರನಲ್ಲಿ ಸೇರಿಕೊಂಡು ಇಡೀ ಭೂಮಿಯನ್ನ ಇಡೀ ಎಲ್ಲ ದವಸ ಧಾನ್ಯಗಳನ್ನ ಬೆಳಗಿಸುವ ಕೆಲಸವನ್ನ ನಾ ಮಾಡ್ತೀನಿ ಅಂತ ತಿಳಿ ಅಂತ ಒಟ್ಟು. ರಸಾತ್ಮಕ ರಸರೂಪದಲ್ಲಿ ಇದ್ದು ಅಂತ. ಇನ್ನು ನೋಡಿ, ಭೂಮಿಯಲ್ಲಿ ಇದ್ದು ಎಲ್ಲರನ್ನು ಧಾರಣೆ ಮಾಡ್ತಾನೆ. ಚಂದ್ರನಲ್ಲಿ ಇದ್ದು ಎಲ್ಲಾ ಔಷಧಿ ವನಸ್ಪತಿಗಳು ಕೂಡ ಬೆಳೆಯುವಂತೆ, ದವಸ ಧಾನ್ಯಗಳು ಪ್ರಾಣಿಗಳಿಗೆ ಆಹಾರ ಬೇಕಲ್ಲ, ಅದನ್ನ ಬೆಳೆಯುವಂತೆ ಮಾಡ್ತಾನೆ. ಮತ್ತೆ 12ನೇ ಶ್ಲೋಕದಲ್ಲಿ ಹೇಳಿದ್ರು, ಸೂರ್ಯನೊಳಗೆ ಇದ್ದು ಎಲ್ಲವನ್ನು ಕೂಡ ಪ್ರಕಾಶ ಮಾಡುತ್ತೇನೆ. ಸೂರ್ಯ ಚಂದ್ರ ಅಗ್ನಿಗಳ ಒಳಗಿದ್ದು ಪ್ರಕಾಶವನ್ನ ಚೆಲ್ಲುವವನು ನಾನೇ, ಅದು ಕೂಡ ನನ್ನ ಶಕ್ತಿ ಅಂತ ತಿಳಿ ಅಂತ. ಇನ್ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಕಿಂಚ ಅಹಂ ವಿಶ್ವನರ ಸಂಬಂಧಿತಯ ವೈಶ್ವಾನರ ನಾಮ ಜಾಠರ ವೈಶ್ವಾನರಾಗ್ನಿಸ್ತಃ ಸನ್. ಅಂದ್ರೆ ಎಲ್ಲಾ ಪ್ರಾಣಿಗಳ ಉದರದಲ್ಲೂ ಕೂಡ ಒಂದು ಅಗ್ನಿ ಇದೆ. ಜಠರದಲ್ಲಿ ಇರುವ ಒಂದು ಅಗ್ನಿ, ಜಠರ ಸಂಬಂಧಿಯಾದ ಅಗ್ನಿಯನ್ನ ಜಾಠರಾಗ್ನಿ ಅಂತ ಕರೆಯೋದು. ನಾವು ತಿನ್ನುವ ಆಹಾರ ಪಚನ ಮಾಡೋದಕ್ಕೆ, ಜೀರ್ಣ ಆಗೋದಕ್ಕೆ ಆ ಅಗ್ನಿಯೇ ಕಾರಣ. ಅಗ್ನಿ ಅಂದ್ರೆ ಏನು? ಅದು ಒಂದು ರೀತಿಯಾಗಿ ಆಸಿಡ್ ಇದ್ದಾಗೆ ಅದು ಅಷ್ಟೇ. ಅಗ್ನಿಯ ಕೆಲಸವನ್ನ ಮಾಡೋದು ಅದೇ. ನೋಡಿ, ಏಕಾದಶಿ ಇದ್ದಾಗ, ಉಪವಾಸ ಇದ್ದಾಗ ನಮಗೆ ಗೊತ್ತಾಗ್ತದೆ ನೋಡಿ, ಹೊಟ್ಟೆ ಬಿಸಿ ಆಗ್ತದೆ. ಅಂದರೆ ಒಳಗೆ ಆ ಅಗ್ನಿಯನ್ನ ಉತ್ಪಾದನೆ ಮಾಡತಕ್ಕ ಆ ಶಕ್ತಿ ಇದೆ ಅಂತ ಇದೆ. ಅದನ್ನ ಜಠರಾಗ್ನಿ ಅಂತ ಕರಿತೀವಿ.
ಪ್ರಾಣಿನಾಂ ದೇಹಮಾಶ್ರಿತಃ, ಎಲ್ಲ ಪ್ರಾಣಿಗಳ ಶರೀರವನ್ನು ಆಶ್ರಯಿಸಿ, ಪ್ರಾಣಾಪಾನಾಭ್ಯಾಂ ಅಂದರೆ ಪ್ರಾಣ ಮತ್ತು ಅಪಾನ, ಅದು ಮುಖ್ಯ ಪ್ರಾಣದೇವರ ಸ್ವರೂಪ, ಆ ಮುಖ್ಯ ಪ್ರಾಣದೇವರಿಂದ ಸಮ್ಯಕ್ ಯುಕ್ತ ಕೂಡಿದವನಾಗಿ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಭೇದೇನ ಚತುರ್ವಿಧಮನ್ನಂ ಪಚಾಮಿ. ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಅಂತ 4 ವಿಧವಾದ ಪದಾರ್ಥಗಳಿದೆ. ಭಕ್ಷ್ಯ ಅಂದ್ರೆ ಅಗದು ತಿನ್ನೋದು, ಸಿಹಿ ಪದಾರ್ಥಗಳು. ಭೋಜ್ಯ ಅಂದ್ರೆ ಅನ್ನ ಮುಂತಾದವುಗಳು. ಲೇಹ್ಯ ಅಂದ್ರೆ ಚಟ್ನಿ ಮುಂತಾದವುಗಳು, ಗೊಜ್ಜು ಇತ್ಯಾದಿಗಳು. ಪೇಯ ಹಾಗೆಂದ್ರೆ ಕುಡಿಯೋದು, ಪಾನಕ ಇತ್ಯಾದಿಗಳು, ಪಾಯಸ ಪಾನಕ ಪಂಚಾಮೃತ ಅಂತೆಲ್ಲ ಏನಿದೆ ಅದೆಲ್ಲ ಕುಡಿಯೋದು. ಆ ರೀತಿಯಾಗಿ 4 ವಿಧವಾದ ಅನ್ನ, ಇದೆಲ್ಲದಕ್ಕೂ ಅನ್ನ ಅಂತಾನೆ ಹೆಸರು. ಅಂತಹ 4 ವಿಧವಾದ ಅನ್ನವನ್ನು ಕೂಡ ಪಚಾಮಿ, ಆ ಜಾಠರಾಗ್ನಿ ಒಳಗಿದ್ದು ನಾನೇ ಪಚನ ಮಾಡ್ತೇನೆ ಅಂದ್ರೆ ಜೀರ್ಣಂ ಕರೋಮಿ ಅಂತ ಅರ್ಥ. ನಾನೇ ಜೀರ್ಣವನ್ನ ಮಾಡುತ್ತೇನೆ ಅಂತ ಅರ್ಥ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ ವೇದ ವಿದೇವ ಚಾಹಂ. ಕಿಂಚ ಸರ್ವಸ್ಯ ಹೃದಯ ಸನ್ನಿವಿಷ್ಟಃ ಅಹಂ, ಎಲ್ಲರ, ನಾನು ಹೊಟ್ಟೆಯಲ್ಲಿ ಮಾತ್ರ ಇಲ್ಲ, ಹೃದಯದಲ್ಲೂ ಇದ್ದೇನೆ, ಅದರ ಮನಸ್ಸಿನಲ್ಲೂ ಇದ್ದೇನೆ. ಹೃದಯದಲ್ಲಿ ಇದ್ದು ಮತ್ತಃ ಏವ ಸ್ಮೃತಿ, ನನ್ನಿಂದಲೇ ಸ್ಮರಣೆ. ನೋಡು, ಒಂದ್ಸಲ ಆಲೋಚನೆ ಮಾಡಿ, ನಿನ್ನೆ ನೋಡಿದ ವ್ಯಕ್ತಿಯೇ ಇವರು ಹಾಗೆ ಅಂತ ನಮಗೆ ಬರೋದು ಯಾವುದು? ಆ ಸ್ಮೃತಿ ಇದ್ರೆ ಮಾತ್ರ. ನಿನ್ನೆ ನೋಡಿದ್ದು ಮರ್ತೋಗ್ಬಿಟ್ಟಿದ್ರೆ ನೋಡಿ, ತಂದೆ ತಾಯಿಗಳ ನೆನಪು, ಮನೆಯಲ್ಲಿ ಇರುವ ಗಂಡ ಹೆಂಡಂದಿರ ಮಕ್ಕಳ ಸ್ಮರಣೆ ಯಾವುದು ಆಗೋದಿಲ್ಲ. ಮರ್ತೋಯ್ತು ಅಂತ ಹೇಳಿದ್ರೆ ತುಂಬಾ ಜನ ಇದ್ದಾರೆ, ವಯಸ್ಸಾದ ಮೇಲೆ ಅದು ಬರುತ್ತದಂತೆ, ಮರುವು ಅಂತ ಹೇಳ್ತಾರೆ, ಯಾರು ಅಂತಾನೆ ನೆನಪಿರೋದಿಲ್ಲ. ಆ ರೀತಿಯಾಗಿ ನಮಗೆ ನೆನಪಿನ ಶಕ್ತಿಯನ್ನ ಕೊಟ್ಟು ಪರಮಾತ್ಮ ಎಷ್ಟು ಅನುಗ್ರಹ ಮಾಡ್ತಾನೆ. ಒಂದ್ಸಲ ಆಲೋಚನೆ ಮಾಡಿ, ಆ ನೆನಪಿನ ಶಕ್ತಿ ಇಲ್ಲ ಅಂತ ಇಟ್ಟುಕೊಳ್ಳಿ, ಮರ್ತೋಗ್ಬಿಟ್ರೆ ಏನು ಕುಟುಂಬ ಮಾಡ್ಲಿಕ್ಕಾಗ್ತದೆ, ಏನು ಕೆಲಸ ಮಾಡ್ಲಿಕ್ಕಾಗ್ತದೆ? ಪರಮಾತ್ಮ ಅದನ್ನೇ ಹೇಳ್ತಾ ಇದ್ದಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತಃ ಸ್ಮೃತಿ, ನನ್ನಿಂದಲೇ ಆ ಸ್ಮರಣ ಶಕ್ತಿ ಮತ್ತು ಜ್ಞಾನ, ಅನುಭವ ರೂಪವಾದ ಕೇಳೋದು, ನೋಡೋದು, ಮುಟ್ಟೋದು, ಮೂಸೋದು, ಆ ರೀತಿಯಾದ ಜ್ಞಾನ ನಮಗೆ ಬರುತ್ತದೆ. ಅದನ್ನ ಅನುಭವ ಜ್ಞಾನ ಅಂತ ಕರಿತೀವಿ. ಅದನ್ನ ಪರಮಾತ್ಮ ಜ್ಞಾನ ಅಂತ ಹೇಳ್ತಾನೆ, ಅನುಭವ ರೂಪವಾದದ್ದು. ಮತ್ತು ಅಪೋಹನ ಅಂದ್ರೆ ವಿಪರ್ಯಯವಾದದ್ದು ಅಂದ್ರೆ ಅಜ್ಞಾನ ಅಂತ ಅರ್ಥ. ನನ್ನಿಂದಲೇ ಸ್ಮರಣೆ, ಜ್ಞಾನ, ಅಜ್ಞಾನ ಎಲ್ಲವೂ ಕೂಡ ಬರ್ತದೆ. ಅಹಮೇವ ಪರಮ ಮುಖ್ಯ ವೃತ್ತಿಯ ಸರ್ವೈಶ್ಚ ವೇದೈಹಿ ವೇದ್ಯ, ಎಲ್ಲಾ ವೇದಗಳು ಪರಮ ಮುಖ್ಯ ವೃತ್ತಿಯಿಂದ ನನ್ನನ್ನೇ ಕೊಂಡಾಡುತ್ತದೆ ಅಂತ ಹೇಳ್ತಾರೆ. ಅಹಮೇವ ವೇದ್ಯ, ಏವಕಾರ ಇದು ನೋಡಿ, ನನ್ನನ್ನೇ. ನನ್ನನ್ನೇ ಅಂದ್ರೆ ಯಾರನ್ನ ಅಲ್ಲ? ಲಕ್ಷ್ಮೀದೇವಿಯನ್ನ ಅಲ್ಲ, ಬ್ರಹ್ಮದೇವರನ್ನ ಅಲ್ಲ, ವಾಯುದೇವರನ್ನ ಅಲ್ಲ. ಪರಮ ಮುಖ್ಯ ವೃತ್ತಿಯಿಂದ ಎಲ್ಲಾ ವೇದಗಳು ಕೂಡ ನನ್ನನ್ನೇ ಹೇಳುತ್ತದೆ. ಮುಖ್ಯವಾದ ಸ್ಟೇಟ್ಮೆಂಟ್ ಇದು. ವೇದ ಯಾರನ್ನ ಹೇಳ್ತದೆ? ನಮ್ಮಲ್ಲಿ ದೊಡ್ಡ ಜಿಜ್ಞಾಸೆ ಅದು. ಇಡೀ ವೇದ ಯಾರನ್ನ ಹೇಳ್ತದೆ? ಕೆಲವರು ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ದೇವರನ್ನು ಹೇಳ್ತದೆ, ದೇವತೆಗಳನ್ನು ಹೇಳ್ತದೆ, ಜೀವರನ್ನು ಹೇಳ್ತದೆ, ಎಲ್ಲರನ್ನೂ ಹೇಳ್ತದೆ ಹಾಗೆ ಅಂತ ಕೆಲವರು ವಾದ. ಆದ್ರೆ ಕೃಷ್ಣನ ಅಭಿಪ್ರಾಯ ಏನು ಹಾಗೆ ಅಂದ್ರೆ ಸ್ಪಷ್ಟ ಇದೆ ನೋಡಿ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಕರ್ಮಕಾಂಡ ಇರಬಹುದು, ಯಜ್ಞ ಯಾಗಾದಿಗಳನ್ನ ತಿಳಿಸುವ ವಾಕ್ಯಗಳು ಇರಬಹುದು, ವಿಧಿವಿಧಾನವನ್ನ ಮಾಡತಕ್ಕ ವಾಕ್ಯಗಳು ಇರಬಹುದು. ಅದು ಬಿಟ್ಟು ಪರಮಾತ್ಮನನ್ನ ಕೊಂಡಾಡುವ ವಾಕ್ಯಗಳು ಇರಬಹುದು. ವೇದಗಳಲ್ಲಿ ಅನೇಕ ರೀತಿಯಾದ ವಾಕ್ಯಗಳು ಇದೆ. ಆ ಎಲ್ಲಾ ವಾಕ್ಯಗಳಿಂದಲೂ ಕೂಡ ಕೊಂಡಾಡಲ್ಪಡುವವ, ಸ್ತೋತ್ರ ಮಾಡಲ್ಪಡುವವ ನಾನೊಬ್ಬನೇ ಹಾಗೆ ಅಂತ. ಅಂದ್ರೆ ಬೇರೆಯವ್ರನ್ನ ಹೇಳೋದಿಲ್ಲವಾ ಹಾಗೆ ಅಂದ್ರೆ? ಮುಖ್ಯ ವೃತ್ತಿಯಿಂದ ಅಥವಾ ಅಮುಖ್ಯ ವೃತ್ತಿಯಿಂದ ಬೇರೆಯವ್ರನ್ನ ಹೇಳ್ತದೆ, ಆದರೆ ಪರಮ ಮುಖ್ಯ ವೃತ್ತಿಯಿಂದ ನನ್ನನ್ನೇ ಹೇಳ್ತದೆ ಅಂತ ಅರ್ಥ. ಅಂದ್ರೆ ಪ್ರೈಮರಿ ಮೀನಿಂಗ್, ಸೆಕೆಂಡರಿ ಮೀನಿಂಗ್ ಅಂತ ಹೇಳ್ತೀವಿ. ಪ್ರೈಮರಿ ಮೀನಿಂಗ್ ದೇವರನ್ನೇ, ಸೆಕೆಂಡರಿ ಮೀನಿಂಗ್ ಉಳಿದ ದೇವತೆಗಳನ್ನ ಹೇಳ್ತದೆ ಅಂತ ನಾವು ಇಟ್ಕೋಬಹುದು. ಆ ರೀತಿಯಾಗಿ ತಿಳ್ಕೋಬೇಕು. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತ ಕೃತ್, ವೇದಾನಾಂ ಅಂತಃ ನಿರ್ಣಯ ಯಸ್ಮಾತ್. ವೇದಾಂತ ಅಂದ್ರೆ ಯಾವುದು? ಬ್ರಹ್ಮಸೂತ್ರ.
ಆ ವೇದಾಂತವಾದ ಅಂದ್ರೆ ವೇದದ ಅರ್ಥವನ್ನ ನಿರ್ಣಯ ಮಾಡತಕ್ಕ ಬ್ರಹ್ಮಸೂತ್ರ ಗ್ರಂಥವನ್ನ ರಚನೆ ಮಾಡಿದವ ವೇದವ್ಯಾಸ ರೂಪದಿಂದ ನಾನೇ. ವೇದಾಂತ ಕೃತ್. ಮತ್ತು ಇಷ್ಟೆಲ್ಲ ಆಯ್ತು, ವೇದಗಳನ್ನ ತಿಳಿದವ ಯಾರು ಹಾಗೆಂದ್ರೆ ಅದೂನು ನಾನೇ. ವೇದಾರ್ಥ ಜ್ಞಾನವಾನ್ ಅಹಮೇವ ಇತ್ಯರ್ಥ. ವೇದಾರ್ಥ ಜ್ಞಾನವನ್ನ ಸರಿಯಾಗಿ ಬಲ್ಲವ, ಸಂಪೂರ್ಣವಾಗಿ ಬಲ್ಲವ ನಾನೇ. ಹಾಗೆ ನನ್ನ ಅನುಗ್ರಹದಿಂದ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು ಎಲ್ಲರೂ ತಿಳಿತಾರೆ. ಕೇವಲ ನನ್ನ ಅನುಗ್ರಹದಿಂದಲೇ ಹೊರತು ಸ್ವಂತ ಸಾಮರ್ಥ್ಯದಿಂದ ಇಲ್ಲ. ಹಾಗೆ ಅಂತ ಅದರ ಅಭಿಪ್ರಾಯ. ಎಷ್ಟು ಚಂದ ಇದೆ ನೋಡಿ. ಅದಕ್ಕೆ ಹೇಳಿದ್ದು ಸರ್ವ ವೇದಗಳ ಸಾರ ಭಗವದ್ಗೀತೆ. ಯಾಕೆ ಅಂದ್ರೆ ಈ ಕಾರಣಕ್ಕಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಶ್ಲೋಕ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ಯ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇವ ಚಾಹಂ. ಅದರಿಂದ ಕೃಷ್ಣನ ಮಾತು ಅಂದ್ರೆ ಅದು ಇಡೀ ವೇದದ ಅಭಿಪ್ರಾಯ. ಯಾಕೆ? ಅವನೇನಾಗಿದ್ದಾನೆ? ವೇದವಿತ್. ಅವನು ವೇದಾಂತಕೃತ್ ಹೌದು, ವೇದವಿತ್ ಹೌದು, ಎಲ್ಲವೂ ಹೌದು. ಅದರಿಂದ ಕೃಷ್ಣನ ಮಾತಿನಲ್ಲಿ ನಮಗೆ ಸಂಶಯ ಇರಬಾರದು ಅಂತ ಒಟ್ಟು. ಸರ್ವಜ್ಞನು. ಇನ್ನು ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಏವಂ ಸರ್ವಾಂತರ್ಯಾಮಿತ್ವಂ ಪ್ರಪಂಚ್ಯ. ಇಷ್ಟು ತನಕ ಏನ್ ಹೇಳಿದ? ಆದಿತ್ಯನಲ್ಲಿ, ಆದಿತ್ಯನಲ್ಲಿ, ಚಂದ್ರನಲ್ಲಿ, ಅಗ್ನಿಯಲ್ಲಿ, ಜಾಠರಾಗ್ನಿಯಲ್ಲಿ, ಹೃದಯದಲ್ಲಿ ಅಂತರ್ಯಾಮಿಯಾಗಿ ನಾನೇ ಇದ್ದೀನಿ ಅಂತ. ನಮ್ಮಲ್ಲಿ ಅಂತರ್ಯಾಮಿ ಕಾನ್ಸೆಪ್ಟ್ ಅನ್ನ ಮೊದಲು ತಂದವರು ಆಚಾರ್ಯರು ಅಂತ ಹೇಳ್ತಾರೆ. ಮೊದಲು ಅಂತರ್ಯಾಮಿ ಕಾನ್ಸೆಪ್ಟ್ ಇದ್ದಿಲ್ಲ. ಏನು ಎಲ್ಲದಕ್ಕೂ ಅಂತರ್ಯಾಮಿ ಅಂತ ತಿಳಿಯೋದು? ಹಾಗೆಂದ್ರೆ ನೋಡಿ, ಭಗವದ್ಗೀತೆಯಲ್ಲಿಯೇ ಇದೆ. ಅಹಂ ಗಾಮಾವಿಶ್ಯಚ ಭೂತಾನಿ, ಭೂಮಿ ಒಳಗೆ ಅಂತ ಶುರು ಮಾಡಿದ್ದು ಆಚಾರ್ಯರಲ್ಲ, ಕೃಷ್ಣನೇ ಮೊದಲು ಹೇಳಿರೋದು. ಯದಾ ಆದಿತ್ಯ ಗತಂ ತೇಜ, ಆದಿತ್ಯ ಗತಂ, ಆದಿತ್ಯನ ಒಳಗಿರುವ ತೇಜಸ್ಸು ಅಂದ್ರೆ ಯಾವುದು? ಅಂತರ್ಯಾಮಿ ರೂಪವೇ. ಅದು ನಂದು ಅಂತ ತಿಳಿ. ಹಾಗೆಂತ ಪರಮಾತ್ಮ ಅಂತರ್ಯಾಮಿ ಅನ್ನತಕ್ಕ ವಿಚಾರವನ್ನ ಸ್ಪಷ್ಟಪಡಿಸಿದವ ಭಗವದ್ಗೀತೆಯಲ್ಲೇ. ಇದು ಮಧ್ವ ಸಿದ್ಧಾಂತದ ಮುಖ್ಯ ಸಾರ ಇದು. ಇಷ್ಟು ಎಲ್ಲರಂತರ್ಯಾಮಿಯಾಗಿ ನಾನೇ ಇದ್ದೇನೆ ಅಂತ ಅದನ್ನ ತಿಳಿಸಿ, ಅದುನಾ ಸರ್ವೋತ್ತಮತ್ವಂ ಪ್ರಪಂಚಯತಿ. ನೋಡಿ, ಅದಕ್ಕೆ ಸರ್ವಶಾಸ್ತ್ರ ಸಾರ ಅಂತ ಹೇಳೋದು. ಪರಮಾತ್ಮನೇ ಸರ್ವಾಂತರ್ಯಾಮಿಯಾಗಿದ್ದಾನೆ, ಅವನೇ ಸರ್ವೋತ್ತಮನಾಗಿದ್ದಾನೆ. ಈ ಎರಡು ವಿಚಾರವೇ ಸರ್ವಶಾಸ್ತ್ರಗಳ ಸಾರ. ಸರ್ವೋತ್ತಮನಾಗಿದ್ದಾನೆ ಎಂಬುದೇ ಮುಖ್ಯವಾದ ವಿಚಾರ ಅಂತ ಅದನ್ನ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಇಮೌ ಪ್ರಮಾಣ ಪ್ರಮಿತೌ, ಪ್ರಮಾಣದಿಂದ ತಿಳಿಯತಕ್ಕ ಇಬ್ಬರು ಚೇತನರು ಇದ್ದಾರೆ. ಇಮೌ ಪುರುಷೌ ಲೋಕೆ ಈಶಿತವ್ಯವರ್ಗೆ ದ್ವಾವೇತೌ ಕೌ ಇತ್ಯತಃ ಕ್ಷರಶ್ಚ. ಯಾರವರು ಇಬ್ಬರು ಚೇತನರು ಅಂದ್ರೆ ಯಾರು? ಒಬ್ಬರು ಕ್ಷರ ಪುರುಷರು, ಮತ್ತೊಬ್ಬರು ಅಕ್ಷರ ಪುರುಷರು. ಹಾಗೆ ಅಂತ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಕ್ಷರ ಪುರುಷರು, ಅಕ್ಷರ ಪುರುಷರು. ಕ್ಷರ ಪುರುಷರು ಅಂದ್ರೆ ಯಾರು? ಹಾಗೆಂದ್ರೆ ಕ್ಷರ ಸರ್ವಾಣಿ ಭೂತಾನಿ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಎಲ್ಲರೂ ಕೂಡ ಏನಾಗಿದ್ದಾರೆ? ಕ್ಷರ ಪುರುಷರು. ಯಾಕೆ? ಅವರ ಶರೀರಕ್ಕೆ ಏನಿದೆ? ನಾಶ ಇದೆ. ಕ್ಷರ ಅಂದ್ರೆ ನಾಶ ಹೊಂದತಕ್ಕದ್ದು ಅಂತ ಅರ್ಥ. ಅವರ ಶರೀರ ನಾಶ ಆಗುತ್ತದೆ, ಅದರಿಂದ ಅವರನ್ನೆಲ್ಲ ಕ್ಷರ ಪುರುಷರು ಅಂತ ಕರೀತಾರೆ. ಕೂಟಸ್ಥೋ ಅಕ್ಷರ ಉಚ್ಯತೆ. ಕೂಟಸ್ಥ ಅಂದ್ರೆ ಏಕಪ್ರಕಾರವಾಗಿ ಇರತಕ್ಕವಳು ಯಾರು ಅಂದ್ರೆ ಲಕ್ಷ್ಮಿ. ಕೂಟಸ್ಥ ಅಂದ್ರೆ ಲಕ್ಷ್ಮಿ. ಆ ಮಹಾಲಕ್ಷ್ಮಿಯನ್ನ ಏನ್ ಕರೀತಾರೆ? ಅಕ್ಷರ ಪುರುಷರು ಅಂತ ಕರೀತಾರೆ. ಯಾಕೆ? ಅವರ ಶರೀರಕ್ಕೆ ನಾಶ ಇಲ್ಲ. ಈ ರೀತಿಯಾಗಿ ಲೋಕದಲ್ಲಿ ಪರಮಾತ್ಮನಿಂದ ನಿಯಮನಕ್ಕೆ ಒಳಪಟ್ಟ ಇಬ್ಬರು ಜೀವರು ಇದ್ದಾರೆ, ಇಬ್ಬರು ಪುರುಷರು ಇದ್ದಾರೆ. ಒಬ್ಬರು ಕ್ಷರ ಪುರುಷರು, ಬ್ರಹ್ಮಾದಿ ಚೇತನರು. ಇನ್ನೊಬ್ರು ಅಕ್ಷರ ಪುರುಷಳು ಅಂದ್ರೆ ಲಕ್ಷ್ಮೀದೇವಿ ಒಬ್ಬಳೆ. ಅಕ್ಷರ ಪುರುಷಕ್ಕೆ ಸೇರಿದವಳು ಒಬ್ಬಳೆ, ಲಕ್ಷ್ಮೀದೇವಿ ಮಾತ್ರ. ಹಾಗೆ ಅಂತ ಉಚ್ಚತೆ ಪ್ರಮಾಣಗಳಿಂದ ನಮಗೆ ಸಿದ್ಧವಾಗ್ತದೆ. ಇನ್ನು
ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮ ಇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಇನ್ನು ಪರಮಾತ್ಮ ಇದ್ದಾನಲ್ಲ, ಅವನೇನು ಹಾಗೆಂದ್ರೆ ಅವನು ಉತ್ತಮ ಪುರುಷ. ಈ ಇಬ್ಬರು ಪುರುಷರು ಇದ್ದಾರಲ್ಲ, ಕ್ಷರ ಪುರುಷರು ಅಕ್ಷರ ಪುರುಷರು, ಅವ್ರಿಗಿಂತಲೂ ಉತ್ತಮನಾಗಿದ್ದಾನೆ. ಯಾರು? ಪರಮಾತ್ಮ. ಹಾಗೆ ಅಂತ ಉದಾಹೃತಃ, ಹಾಗೆ ಅಂತ ಹೇಳಲ್ಪಟ್ಟಿದೆ ನೋಡಿ. ಉದಾಹೃತಃ ಆ ರೀತಿಯಾಗಿ ವೇದಗಳಲ್ಲಿ ಉದಾಹರಿಸಲ್ಪಟ್ಟಿದೆ ಅಂತ ನೋಡಿ ರಾಯರು ಬರೀತಾರೆ. ಅಲ್ಲ, ಪರಮಾತ್ಮ ಪರಮಚೇತನ ಅಂತ ಎಲ್ಲಿದೆ ಉದಾಹರಿಸಲ್ಪಟ್ಟಿದೆ ಅಂದ್ರೆ? ಎಲ್ಲಿ ಉದಾಹರಿಸಲ್ಪಟ್ಟಿದೆ ವೇದಗಳಲ್ಲಿ? ಹಾಗೆಂದ್ರೆ ಬರೀತಾರೆ, ಚೇತನಶ್ಚೇತನಾನಾಂ ಅಂತ ಒಂದು ಶ್ರುತಿ ವಿಷ್ಣು ತತ್ವ ನಿರ್ಣಯದಲ್ಲಿ ಉದಾಹರಿಸಲ್ಪಟ್ಟ ಪರಮಶ್ರುತಿ ಅಂತ ಅದರಲ್ಲಿ ಬರುತ್ತದೆ. ಚೇತನಶ್ಚೇತನಾನ, ಚೇತನರಿಗೆಲ್ಲವೂ ಕೂಡ ಚೇತನನಾಗಿ ಅಂದ್ರೆ ಮುಖ್ಯ ಚೇತನನಾಗಿ ಇರತಕ್ಕವ ಪರಮಾತ್ಮ ಹಾಗೆ ಅಂತ. ಇನ್ನು ಬ್ರಹ್ಮಾಣಿ ಜೀವ ಸರ್ವೇಪಿ ಹಾಗೆ ಅಂತ ಮೊದಲನೇದು ಶ್ವೇತಾಶ್ವೇತರ, ಚೇತನಶ್ಚೇತನ ಎಂಬುದು ಶ್ವೇತಾಶ್ವೇತರ ಉಪನಿಷತ್ತು. ಇನ್ನು ಬ್ರಹ್ಮಾಣಿ ಜೀವ ಸರ್ವೇಪಿ ಹಾಗೆ ಅಂತ ವಿಷ್ಣು ತತ್ವ ನಿರ್ಣಯದಲ್ಲಿ ಉದಾಹರಿಸಲ್ಪಟ್ಟ ಪರಮಶ್ರುತಿ ಅಂತ ಅದರ ವಾಕ್ಯ ಇತ್ಯಾದಿಗಳಲ್ಲಿ ಏನು ಹೇಳಿದ್ದಾರೆ? ಪರಮಾತ್ಮ ಪರಮಚೇತನ, ಉತ್ತಮ ಹಾಗೆ ಅಂತ ಹೇಳಿದ್ದಾರೆ. ಶ್ರುತಿಷು ಉದಾಹೃತಃ, ವೇದಗಳಲ್ಲಿ ಹೇಳಲ್ಪಟ್ಟಿದೆ ಅಂತ ಅರ್ಥ. ಅತಃ ತಾಭ್ಯಾಮನ್ಯಃ ಪುರುಷೋತ್ತಮ ಇತಿ ಭಾವ. ಅದರಿಂದ ಪರಮಾತ್ಮ ಏನಾಗಿದ್ದಾನೆ? ಪುರುಷರಿಗಿಂತ ಉತ್ತಮ. ಕ್ಷರಪುರುಷರು ಅಕ್ಷರ ಪುರುಷರು ಅಂತ ಎರಡು ಪುರುಷರು, ಅವ್ರಿಗಿಂತಲೂ ಉತ್ತಮನಾಗಿದ್ದಾನೆ. ಅದರಿಂದ ಅವನನ್ನ ಪುರುಷೋತ್ತಮ ಅಂತ ಕರೀತಾರೆ. ಉತ್ತಮ ಪುರುಷ ತು ಅನ್ಯ, ಅವನು ಬೇರೆ. ಈ ಕ್ಷರ ಪುರುಷರಿಗಿಂತಲೂ ಬೇರೆಯಾಗಿದ್ದಾನೆ, ಶ್ರೀತತ್ವಕ್ಕಿಂತಲೂ ಬೇರೆಯಾಗಿದ್ದಾನೆ. ಅದರಿಂದ ಜೀವ ಬ್ರಹ್ಮ ಒಂದು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ನೋಡಿ, ಅದ್ವೈತ ಮಾಯಾವಾದ ಮತವನ್ನ ಕೃಷ್ಣ ರಿಜೆಕ್ಟ್ ಮಾಡ್ತಾ ಇದ್ದಾನೆ, ನಿರಾಕರಣೆ ಮಾಡ್ತಾ ಇದ್ದಾನೆ. ಉತ್ತಮ ಪುರುಷಸ್ತು ಅನ್ಯ ಅಂತ ಇದೆ ಪದ. ಹಾಗಿರುವಾಗ ಜೀವ ಬ್ರಹ್ಮರು ಒಂದಾಗ್ಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ಇದು ಸಮಸ್ತ ಶಾಸ್ತ್ರದ ಸಾರ ಇದು ಅಂತ. ಒಂದು ಪರಮಾತ್ಮ ಸರ್ವೋತ್ತಮ ಅಂತ ಹೇಳ್ತಾ ಇದೆ, ಇನ್ನೊಂದು ಜೀವ ಬ್ರಹ್ಮರಿಗಿಂತ ಜೀವ ಜಡರಿಗಿಂತ ಪರಮಾತ್ಮ ವಿಲಕ್ಷಣನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮ ಇತ್ಯುದಾಹೃತಃ. ನೋಡಿ, ಅದರದ್ದು ಪೂರ್ಣ ವಾಕ್ಯವನ್ನ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಬ್ರಹ್ಮಾದಿ ಜೀವ ಸರ್ವೇಪಿ ಶರೀರಕ್ಷರಣಾಕ್ಷರಾಃ. ಬ್ರಹ್ಮಾದಿ ಸಕಲ ಜೀವರು ಕೂಡ ಶರೀರ ನಾಶ ಹೊಂದುವುದರಿಂದ ಅವ್ರನ್ನ ಕ್ಷರ ಪುರುಷರು ಅಂತ ಕರೀತಾರೆ. ಲಕ್ಷ್ಮೀ ಅಕ್ಷರ ದೇಹ, ಲಕ್ಷ್ಮೀ ಅಕ್ಷರ ದೇಹತ್ವಾದ್ ಅಕ್ಷರ. ಲಕ್ಷ್ಮಿ ಅವಳ ಶರೀರ ನಾಶ ಇಲ್ಲ, ಅದರಿಂದ ಅವಳನ್ನ ಅಕ್ಷರ ಪುರುಷರು ಅಂತ ಕರೀತಾ ಇದ್ದಾರೆ. ತತ್ಪರೋ ಹರಿಹಿ, ಇವರಿಬ್ಬರಿಗಿಂತ ಉತ್ತಮನಾಗಿ, ಪರಹ ಅಂದ್ರೆ ಇವರಿಬ್ಬರಿಗಿಂತ ಉತ್ತಮನಾಗಿದ್ದಾನೆ, ಅದರಿಂದ ಅವನನ್ನ ಪುರುಷೋತ್ತಮ ಅಂತ ಕರೀತಾರೆ. ನೋಡಿ ಎಷ್ಟು ಸ್ಪಷ್ಟ ಹೇಳ್ತಾ ಇದೆ ನೋಡಿ. ಈ ರೀತಿಯಾಗಿ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಆ ಪರಮಾತ್ಮ ಆಯ್ತು, ಅವನ ಕೆಲಸ ಏನು? ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಗುಣಗಳಿಂದ ತುಂಬಿದ್ದಾನೆ, ಎಲ್ಲ ಸರಿ. ಕೆಲಸ ಏನು ಅವಂದು? ಹಾಗೆಂದ್ರೆ ಯಹ ಲೋಕತ್ರಯಮಾವಿಶ್ಯ, ಮೂರು ಲೋಕದಲ್ಲಿ ವ್ಯಾಪಿಸಿ, ಬಿಭರ್ತಿ ಇಡೀ ಲೋಕವನ್ನ ಧಾರಣೆ ಮಾಡ್ತಾನೆ. ಅವ್ಯಯ ಅಲ್ಲ, ಲೋಕವನ್ನ ಧಾರಣೆ ಮಾಡ್ತಾನೆ ಅಂದ್ರೆ ಲೋಕನಾಶ ಆದ್ರೆ ಅವನಿಗೂ ನಾಶ? ಇಲ್ಲ, ಅವನು ಅವ್ಯಯ ಹಾಗೆಂತ. ಮತ್ತು ಈಶ್ವರ ತತ್ಕಥಂ, ಅಲ್ಲ ಯಾರಲ್ಲಿ ಇಲ್ಲದ ಶಕ್ತಿ ಅವನಲ್ಲಿ ಹೇಗಿದೆ? ಹಾಗೆಂದ್ರೆ ಅವನು ಈಶ್ವರ, ಅಚಿಂತ್ಯ ಶಕ್ತಿತ್ವ ಅವನಲ್ಲಿ, ಅಚಿಂತ್ಯ, ನಮ್ಮ ಕಲ್ಪನೆಗೆ ಮೀರಿದಷ್ಟು ಶಕ್ತಿ ಅವನಲ್ಲಿ ಇದೆ, ಅದರಿಂದ ಅವನು ಈಶ್ವರ ಹಾಗೆಂತ. ಈ ರೀತಿಯಾಗಿ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕವನಾಗಿ ಪರಮಾತ್ಮ ಇದ್ದಾನೆ ಹಾಗೆಂತ. ಅದರಿಂದ ಪರಮಾತ್ಮನೇ ಸರ್ವೋತ್ತಮ ಎಂಬುದು ಸಕಲ ವೇದಗಳ ಸಾರ, ಅದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ.
ಮುಂದೆ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಸಖಿಂ ತ್ವತ್ತಃ ಅನ್ಯಃ. ಸರಿ, ಇದ್ಯಾರೋ ಈಶ್ವರನನ್ನ ಹೇಳ್ತಾರೆ, ಅವನಿಗೂ ಕೃಷ್ಣನಿಗೆ ಏನು ಸಂಬಂಧ? ಅದು ಬೇರೆ ಯಾರೋ ಇರ್ಬೋದು, ಕೃಷ್ಣನೇ ಆಗಿರ್ಬೇಕು ಅಂತ ಯಾಕೆ? ಶಿವ ಆಗಿರ್ಬೋದು, ಯಾರ್ಯಾರೋ ಆಗಿರ್ಬೋದು, ನಾರಾಯಣನೇ ಆಗಿರ್ಬೇಕು ಅಂತ ಯಾಕೆ? ಹಾಗೆಂದ್ರೆ ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ, ಬೇರೆ ಪುರುಷ ಆಗ್ಲಿಕ್ಕಿಲ್ಲ. ಯಾಕೆ? ಯಸ್ಮಾತ್ ಕ್ಷರಂಶ ಅತೀತಃ ಅಕ್ಷರಾತ್ ಉತ್ತಮಃ. ಯಾವ ಕಾರಣದಿಂದ ಕ್ಷರ ಪುರುಷರಿಗಿಂತಲೂ ಮೀರಿದ್ದಾನೆ, ಅಕ್ಷರ ಪುರುಷರಿಗಿಂತಲೂ ಮೀರಿದ್ದಾನೆ, ಅದರಿಂದ ಆ ಕಾರಣದಿಂದ ಲೋಕೆ ವೇದೆ ಅಂತ ಎರಡು ಪದ ಇದೆ. ಲೋಕೆ ಹಾಗೆಂದರೆ ಪೌರುಷೇಯ ಗ್ರಂಥಗಳಲ್ಲಿ, ಇತಿಹಾಸ ಪುರಾಣಗಳು, ಮಹಾಭಾರತ ರಾಮಾಯಣ ಭಾಗವತಾದಿ ಪುರಾಣಗಳು, ಅವುಗಳಲ್ಲಿ ವೇದೆ ಅಂದ್ರೆ ಅಪೌರುಷೇಯವಾದ ಗ್ರಂಥ, ಋಗ್ವೇದ ಯಜುರ್ವೇದಾದಿ ವೇದಗಳಲ್ಲಿ ಪ್ರಥಿತಃ ಅಂದ್ರೆ ಪ್ರಸಿದ್ಧ. ಏನಂತ? ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದಾನಲ್ಲ, ಯಾರವನು? ಅಹಮೇವ, ಅದು ನಾನೇ ಅಂತ ಹೇಳ್ಕೊಂಡಿದ್ದಾನೆ ನೋಡಿ. ಯಸ್ಮಾಕ್ಷರಂ ಅತೀತೋ ಅಹಂ ಅಂತ ಇದು ನೋಡಿ. ಅಹಂ ಅಂತ ಯಾರು ಹೇಳಿಕೊಂಡದ್ದು? ಕೃಷ್ಣ ತನ್ನನ್ನು ಹೇಳಿಕೊಂಡಿದ್ದಾನೆ, ನಾನೇ ಪುರುಷೋತ್ತಮನಾಗಿದ್ದೇನೆ. ಪ್ರಮಾಣ ಏನು? ಅನೇಕ ವೇದಗಳು, ಇತಿಹಾಸ ಪುರಾಣಾದಿಗಳಲ್ಲಿ ಈ ವಿಚಾರ ಬಂದಿದೆ, ಸರಿಯಾಗಿ ಪರೀಕ್ಷೆ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಅದರಿಂದ ನಾನೇ ಪುರುಷೋತ್ತಮ, ಅಥೋಸ್ಮಿ ಲೋಕೆ ವೇದೇಶ ಪ್ರಥಿತಃ ಪುರುಷೋತ್ತಮ. ಸೊ ಅದರಿಂದ ಪುರುಷೋತ್ತಮ ಯಾರು? ಕೃಷ್ಣನೇ, ನಾರಾಯಣನೇ ಅಂತ ಸ್ಪಷ್ಟ ಆಯ್ತು ನೋಡಿ. ನಾರಾಯಣನೇ ಕೃಷ್ಣ ಎಂಬುದು ಸ್ಪಷ್ಟ, ಭಾಗವತದಲ್ಲೂ ಇನ್ನೂ ಸ್ಪಷ್ಟ ಇದೆ. ನಾರಾಯಣ ತನ್ನ ಕಪ್ಪು ಕೂದಲನ್ನು ತೆಗೆದುಹಾಕಿದ ಅದೇ ಕೃಷ್ಣ, ಹಾಗೆ ಅಂತ ಸ್ಪಷ್ಟ ನಮಗೆ ವಿಚಾರ ಇದೆ. ಅದರಿಂದ ನಾರಾಯಣನೇ ಕೃಷ್ಣ, ಆ ನಾರಾಯಣನೇ ಕೃಷ್ಣನೇ ಏನಾಗಿದ್ದಾನೆ? ಪುರುಷೋತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂತ ಬೇರೆಯವರು ಇಲ್ಲ ಹಾಗೆಂಬ ಅದನ್ನ ನಿರಾಕರಣೆಯೂ ಮಾಡಿದೆ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ರೀತಿಯಾಗಿ ತಿಳ್ಕೊಂಡವರ ಫಲ ಏನು? ಹಾಗೆಂದ್ರೆ ಯಹ ಅಧಿಕಾರಿ, ಯಾವ ಅಧಿಕಾರಿಯಾದವನು ಮಾಮೇವಂ ನನ್ನನ್ನೇ, ಕ್ಷರಾಕ್ಷರ ಪುರುಷದಕ್ಕಿಂತ ಪುರುಷೋತ್ತಮನಾಗಿದ್ದಾನೆ, ಇವನೇ ಉತ್ತಮನಾಗಿದ್ದಾನೆ ಅಂತ ವೇದಗಳಿಂದ ಯಾರು ತಿಳಿಯುತ್ತಾರೋ, ವೇದಾದಿಗಳಿಂದ, ವೇದ ಇತಿಹಾಸ ಪುರಾಣಗಳು ದಾಸರ ಪದಗಳು ಮೂಲಕ ಯಾರು ಅವರು ಅಸಮ್ಮೂಢ. ಸರ್ವೋತ್ತಮತ್ವಂ ಮಿಥ್ಯಾಭೂತಂ ಉಚ್ಯತೆ ಇರಿ ಮೋಹರಹಿತ ಸನ್. ಯಾವ ಮೋಹವೂ ಇಲ್ಲದೆ, ಮಿಥ್ಯಾಜ್ಞಾನ ಇಲ್ಲದೆ. ಯಾಕೆ? ವ್ಯಾಲಿಡ್ ನಾಲೆಜ್ ಅದು. ವೇದಗಳು ಇತಿಹಾಸ ಪುರಾಣಗಳು ಹೇಳಿದಂತೆ ಆದಮೇಲೆ ಅದು ಪ್ರಮಾಣವ ಅಪ್ರಮಾಣವ ಅಂತ ಶಂಕೆ ಬರೋದಿಲ್ಲ. ಅದರಿಂದ ನನ್ನನ್ನೇ ಪುರುಷೋತ್ತಮಂ ಅಂದ್ರೆ ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾಗಿದ್ದಾನೆ ಅಂತ ಜಾನಾತಿ ತಿಳಿಯುತ್ತಾನೆ ಅವನು, ಆ ಅಧಿಕಾರಿಯಾದವನು ಸರ್ವವಿತ್ ಸರ್ವಶಾಸ್ತ್ರಾರ್ಥ ಜ್ಞಾನಿ, ಎಲ್ಲ ಶಾಸ್ತ್ರವನ್ನ ಸರಿಯಾಗಿ ತಿಳಿದವನಾಗಿರ್ತಾನೆ ಅಂತ. ಸರ್ವಭಾವೇನ ಮಾಂ ಭಜತಿ, ಎಲ್ಲಾ ಪ್ರಕಾರದಿಂದಲೂ, ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಅಂತ ಹೇಳ್ತಾರೆ ನೋಡಿ. ಅದೇನೇನು ಕ್ರಿಯೆಗಳು ಮಾಡ್ತಾನೋ ಎಲ್ಲಾ ಕ್ರಿಯೆಗಳಿಂದಲೂ ಕೂಡ, ಎಲ್ಲಾ ರೀತಿಯಿಂದಲೂ ಕೂಡ ಅವನು ನನ್ನನ್ನೇ ಉಪಾಸನೆ ಮಾಡ್ತಾನೆ. ಅಡಿಗೆ ಮಾಡಿದರೂ ಕೂಡ ನನ್ನ ದೇವರಿಗಾಗಿ ಅಡಿಗೆ ಅಂತ ಚಿಂತನೆ ಮಾಡ್ತಾನೆ. ಸ್ನಾನ ಮಾಡಿದಾಗಲೂ ಕೂಡ ದೇವರಿಗಾಗಿ ಸ್ನಾನ. ಮುಖ ತೊಳೆಯುವಾಗಲೂ ಕೂಡ ಇದು ದೇವಸ್ಥಾನ, ದೇವರ ಮಂದಿರ ಇದು. ಯಾಕೆ? ಇಂದ್ರಿಯಗಳಲ್ಲಿ ಪರಮಾತ್ಮ ವಾಸ ಮಾಡಿಕೊಂಡಿದ್ದಾನೆ. ಅದರಿಂದ ನಾನು ಮುಖ ತೊಳೆಯೋದು ಕೂಡ ಅದು ಪರಮಾತ್ಮನ ದೇವಸ್ಥಾನವನ್ನ ಸ್ವಚ್ಛ ಮಾಡೋದು, ಹಾಗೆ ಎಂಬ ಚಿಂತನೆ ಎಷ್ಟು ಚೆನ್ನಾಗಿರುತ್ತದೆ ನೋಡಿ ಅದು. ಮುಖ ತೊಳೆಯೋದು ಕೂಡ ಪರಮಾತ್ಮನ ದೇವಸ್ಥಾನವನ್ನ ಸ್ವಚ್ಛ ಮಾಡೋದು ಹಾಗೆ ಅಂತ. ಯಾಕೆ? ಇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದಾನೆ, ದೇಹದಲ್ಲಿ ಪರಮಾತ್ಮ ಇದ್ದಾನೆ. ಅದರಿಂದ ನಾವು ಮಾಡತಕ್ಕ ಸ್ನಾನ, ಮುಖ ತೊಳೆಯೋದು ಏನೇ ಇರಲಿ, ಅದೆಲ್ಲವೂ ಕೂಡ ಅದು ದೇವಸ್ಥಾನವನ್ನ ಸ್ವಚ್ಛ ಮಾಡತಕ್ಕ ಕಾರ್ಯ ಅಂತ. ಅದು ದೇವರ ಪೂಜೆನೇ ಆಯ್ತು ಅದು ಕೂಡ. ಆ ರೀತಿಯಾಗಿ ಸರ್ವಭಾವೇನ ಮಾಡಿದ್ರು ನೋಡಿ. ದೊಡ್ಡ ದೊಡ್ಡ ರಾಜರೆಲ್ಲ ಮಾಡಿದ್ದಾರೆ, ಅಂಬರೀಷ ಇತ್ಯಾದಿಗಳೆಲ್ಲ. ಈ ರೀತಿಯಾಗಿ ಪ್ರಮಾಣಗಳಿಂದ ನನ್ನನ್ನು ತಿಳಿದು ಸರ್ವೋತ್ತಮ ಅಂತ ನನ್ನನ್ನೇ ಅವನು ಭಜಿಸ್ತಾನೆ, ಮಾಡಿ ನನ್ನನ್ನೇ ಸೇವೆ ಮಾಡ್ತಾ ಇರ್ತಾನೆ ಅಂತ ಒಟ್ಟು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ.
ಏತಚ್ಚ ಯಸ್ಮೈ ಏತಚ್ಚ ನ ಯಸ್ಮೈ ಕಸ್ಮೈಚಿತ್ ವಾಚ್ಯಂ ಇತಿ ಭಾವೇನಃ. ಅಲ್ಲ, ಇದೆಷ್ಟು ಎಲ್ಲ ಶಾಸ್ತ್ರಗಳ ರಹಸ್ಯ ಪ್ರಮೇಯ ಇದು. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತ ಅದು ಪುಕುಟಿಯಾಗಿ ಬರೋದಿಲ್ಲ ಒಬ್ಬರಿಗೆ. ಹರಿಸರ್ವೋತ್ತಮ ಅಂತ ಕಿವಿಲಿ ಬೀಳಬೇಕು ಅಂದ್ರೇ ಪುಣ್ಯ ಮಾಡಿರಬೇಕು. ಹಾಗಿರುವಾಗ ನೀನು ಇದೆಲ್ಲವನ್ನು ಹೇಳಿಬಿಟ್ಟಿಯಲ್ಲ ಕೃಷ್ಣ, ಹಾಗೆ ಅಂದರೆ ಯಾರ್ಯಾರಿಗೂ ನಾನು ಹೇಳಿಲ್ಲ ಅಂತಾನೆ. ಇದಂ ಸರ್ವಾಂತರ್ಯಾಮಿತ್ವಾದಿಕಂ, ಪರಮಾತ್ಮನೇ ಸರ್ವಾಂತರ್ಯಾಮಿ, ಪರಮಾತ್ಮನೇ ಸರ್ವೋತ್ತಮ, ಹಾಗೆ ಅಂತಲ್ಲ ಏನು ಊರ್ಧ್ವ ಮೂಲಮಿಂದ ಮೊದಲನೇ ಶ್ಲೋಕದಿಂದ ಶುರು ಮಾಡಿ ಏನೇನು ವಿಚಾರಗಳನ್ನು ಹೇಳಿದ್ದಾನೆ. ಜಗನ್ಮೂಲಂ ಇದಂ, ಜಗನ್ಮೂಲ ಜಗದ್ವೃಕ್ಷ ಮೂಲತ್ವಾದಿಕಂ, ಪರಮಾತ್ಮನೇ ಜಗತ್ತಿನ ಮೂಲ ಆಗಿದ್ದಾನೆ ಅಂತ ಏನು ವಿಚಾರ ಇದೆ. ಶಾಸ್ತ್ರಂ, ಇದು ಶಿಕ್ಷಣೀಯ. ನಮಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಶಿಕ್ಷಣೆ ಮಾಡಲಿಕ್ಕೆ ಯೋಗ್ಯವಾದ ಒಂದು ಗ್ರಂಥ ವಿಚಾರ ಇದು. ಇದು ಗುಹ್ಯತಮಂ, ಅತಿ ಗೋಪ್ಯಂ ಅಂತ ಬರೀತಾರೆ. ಇದನ್ನ ನಾವು ರಹಸ್ಯವಾಗಿ ಇಟ್ಕೊಂಡಿರ್ಬೇಕು. ಕಂಡವರಲ್ಲಿ ಈ ವಿಚಾರವನ್ನು ಹೇಳಲಿಕ್ಕೆ ಹೋಗಬೇಡಿ ಅಂತಾರೆ. ಅತಿ ಗೋಪ್ಯಂ ಮಯಾ ಉಕ್ತಂ, ನನ್ನಿಂದ ಏನು ಹೇಳಲ್ಪಟ್ಟಿದೆ ಅರ್ಜುನ, ಈ ವಿಚಾರ ಭಾರಿ ಗೋಪ್ಯವಾದದ್ದು. ಯಾರಿಗೂ ಅಂದರೆ ಸಾತ್ವಿಕರಿಗೆ ಮಾತ್ರ ಇದು ಸರಿಯಾಗಿ ಅರ್ಥ ಅದು ಮುಟ್ಟಿಸ್ಬೇಕು. ಯಾರು ರಾಜಸರು ತಾಮಸರು ಇದ್ದಾರೆ ಅವರಿಗೆ ಇದನ್ನ ಮುಟ್ಟಿಸಬಾರದು. ಮಯಾ ಉಕ್ತಂ ತತಕ್ಕಿಂ, ಆಯ್ತು ಮುಂದೆ ಏನು ಹಾಗೆ ಅಂದ್ರೆ, ಏತತ್, ನಾನು ಹಿಂದೆ ಏನು ಹೇಳಿದೆ ಅದೆಲ್ಲವೂ ಕೂಡ ಬುದ್ಧ್ವಾ, ತಿಳಿದು, ಬುದ್ಧಿಮಾನ್, ಬುದ್ಧಿ ಉಳ್ಳವನಾಗು ಅಂದ್ರೆ ಅಪರೋಕ್ಷ ಜ್ಞಾನ ಉಳ್ಳವನಾಗು, ಮತ್ತು ಕೃತಕೃತ್ಯ ಚ ಸ್ಯಾತ್, ಮುಕ್ತನಾಗು ಅಂತ ಅರ್ಥ. ಅದರಿಂದ ನೋಡಿ, ಇದು ಸರ್ವಶಾಸ್ತ್ರ ಸಂಗ್ರಹ ಯಾಕೆ ಹಾಗೆ ಅಂದ್ರೆ, ಕಣ್ಣಿಗೆ ಕಾಣತಕ್ಕ ಈ ಜಗತ್ತಿನಲ್ಲಿ ಅಂತರ್ಯಾಮಿಯಾಗಿದ್ದು ಎಲ್ಲವನ್ನು ಮಾಡತಕ್ಕವ, ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡತಕ್ಕವ ಪರಮಾತ್ಮನೇ. ಆ ಪರಮಾತ್ಮ ಏನಾಗಿದ್ದಾನೆ, ಕ್ಷರಾಕ್ಷರ ಪುರುಷರಿಗಿಂತ ಅವನು ಉತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಎರಡನೇ ವಿಚಾರ. ಮೂರನೇ ನಮಗೆ ಬೇಕಾಗಿರೋದು, ಕಣ್ಣಿಗೆ ಮುಂದೆ ಈ ಜಗತ್ತು ಕಾಣ್ತಾ ಇದೆ, ಇದನ್ನ ಸೃಷ್ಟಿ ಮಾಡಿದವ ಯಾರು, ಪರಮಾತ್ಮನೇ. ಅವನೇನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅದರಿಂದ ಏನು, ಆ ಸರ್ವೋತ್ತಮನನ್ನ ಉದ್ದೇಶವಾಗಿ ಇಟ್ಟುಕೊಂಡೇ ನಾವು ಎಲ್ಲವನ್ನ ಮಾಡಬೇಕು. ವೇದಗಳಲ್ಲಿ ಪುರಾಣಗಳಲ್ಲಿ ಏನೇನು ಕಾರ್ಯಗಳು ಹೇಳಿದ್ದಾರೋ ಅದರ ಗುರಿ, ಅದರ ಟಾರ್ಗೆಟ್ ಪರಮಾತ್ಮನೇ ಆಗಬೇಕು. ಯಾಕೆ, ಅವನೇ ಸರ್ವೋತ್ತಮನಾಗಿದ್ದಾನೆ, ಅವನೇ ಸರ್ವಾಂತರ್ಯಾಮಿ ಆಗಿದ್ದಾನೆ. ಈ ರೀತಿಯಾಗಿ ನಾವು ಮಾಡಿ ಅಪರೋಕ್ಷ ಜ್ಞಾನವನ್ನ ಪಡೆದು ನಮಗೆ ಮೋಕ್ಷವನ್ನು ಕೂಡ ಕೊಡತಕ್ಕವನು ಅವನೇ ಆಗಿದ್ದಾನೆ. ಅದರಿಂದ ಇನ್ ಆಲ್ ಆಸ್ಪೆಕ್ಟ್ ನಮ್ಮನ್ನ ನೋಡಿಕೊಳ್ಳುವವ, ನಮ್ಮನ್ನ ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನ ಅಜ್ಞಾನ ಬಂಧ ಮೋಕ್ಷವನ್ನು ಕೊಟ್ಟು ಅನುಗ್ರಹ ಮಾಡತಕ್ಕವ ಅದು ಪರಮಾತ್ಮನೇ ಅಂತ ತಿಳಿಸಿಕೊಡುವ ಶಾಸ್ತ್ರ ಅಧ್ಯಾಯ ಈ 15ನೇ ಅಧ್ಯಾಯ. ಅದರಿಂದ ಇದನ್ನ ಸರ್ವಶಾಸ್ತ್ರ ಸಂಗ್ರಹ ಅಂತ ಕರೀತಾರೆ. ಎಸ್ಪೆಷಲಿ 4 ಶ್ಲೋಕ 16, 17, 18, 19 ಅಥವಾ 20 ಈ 5 ಶ್ಲೋಕ ಅಂತ ಇಟ್ಕೊಳ್ಳೋಣ. 4 ಸಾಕು, 5 ಅಂತ ಸೇರಿಕೊಂಡ್ರು ಕೂಡ ಇದು ಭಾರಿ ವಿಶಿಷ್ಟವಾದ. 5 ಅಂತ ಇಟ್ಟುಕೊಳ್ಳೋಣ, 5 ಶ್ಲೋಕ. ಅದು ಆ 15ನೇ ಅಧ್ಯಾಯದ ಸಾರ. ಯಾಕೆ, ಇಲ್ಲೇ ಪರಮಾತ್ಮ ಸರ್ವಾಂತರ್ಯಾಮಿ ಆಗಿದ್ದಾನೆ. ಆ ಸರ್ವಾಂತರ್ಯಾಮಿ ಯಾರು ಇಲ್ಲ, ಸ್ಪಷ್ಟವಾಗಿ ಕೃಷ್ಣನೇ, ನಾರಾಯಣನೇ, ಹಾಗೆ ಅಂತ ತಿಳಿಸಿಕೊಡುವ ಒಂದು ಅಧ್ಯಾಯ ಆಗಿದೆ. ಅದರಿಂದ ಇದು ಸಮಸ್ತ ಶಾಸ್ತ್ರದ ಸಾರ ಅಂತ. ಕೊನೆ 5 ಲೈನ್ ಅದು ಈ 15ನೇ ಅಧ್ಯಾಯದ ಸಾರ. ಹಾಗೆ ಅಂತ ನಾವು ನೋಡಿರ್ಬೋದು. ಇವತ್ತು ಕೂಡ ಉಡುಪಿಯಲ್ಲಿ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, ಸ್ವಾಮಿಗಳು ಪುತ್ತಿಗೆ ಶ್ರೀಗಳು ಹೇಳಿದ್ದಾರೆ. ಯಾವ ವಿಚಾರ ಹೇಳಿ, ಇದೇ ಈ 15ನೇ ಅಧ್ಯಾಯವನ್ನೇ ಅವರು ಹೇಳಿದ್ದಾರೆ. ಯಾಕೆ, ಸಮಸ್ತ ಶಾಸ್ತ್ರದ ಸಾರ ಅಂತ ಆಯೋಜನೆ ಮಾಡಿ ಇದೇ ಅಧ್ಯಾಯವನ್ನೇ ಪ್ರಧಾನಮಂತ್ರಿಯವರ ಮುಖಾಂತರದಿಂದಲೂ ಕೂಡ ಹೇಳಿಸಿದ್ದಾರೆ. ಹಾಗೆ ಅಂತ ಇದು ಶ್ರೀಮದ್ ಭಗವದ್ಗೀತಾಯ ಪಂಚದಶೋಧ್ಯಾಯ. ಇಲ್ಲಿಗೆ 15ನೇ ಅಧ್ಯಾಯ ಮುಗಿತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.